ಅಶ್ವಿನ್ ಲೇಔಟ್ ಅಲ್ಲಂಗೆ ರಾಜಕಾಲುವೆ ಪಕ್ಕ ಅದು ಮೆಶ್ ವಾಲ್ ತೆಗೆದು ಬಿಟ್ಟಿದ್ದಾರೆ ಸರ್. ಅದು ಕಸ ಎಲ್ಲ ಪಬ್ಲಿಕ್ ರಾಜಕಾಲುವೆಗೆ ಹಾಕ್ತಾ ಇದಾರೆ. ಮೆಶ್ ವಾಲ್ ಒಂದು ಮಾಡಬೇಕು. ಮತ್ತೆ ಅಶ್ವಿನ್ ಲೇಔಟ್ಗೆ ಪೈಪ್ಲೈನ್ ಇಂದ ಗ್ಯಾಸ್ ಸಪ್ಲೈ ಒಂದಾಗಬೇಕು. ಇಂಪಾರ್ಟೆಂಟ್ ಅಂದ್ರೆ ಅಶ್ವಿನ್ ಲೇಔಟ್ ಅಪೋಸಿಟ್ ಇರುವ ಸ್ಲಮ್ ಅಲ್ಲಿ ಸುಮಾರು 25ರಿಂದ 30 ಫ್ಯಾಮಿಲೀಸ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹ್ಯೂಮನ್ ವೇಸ್ಟ್ ಅನ್ನ ಡೈರೆಕ್ಟ್ ಆಗಿ ರಾಜಕಾಲುವೆಗೆ ಬಿಡ್ತಾ ಇದ್ದಾರೆ. ಇದರಿಂದಾಗಿ ಪೂರ್ತಿ ಅಶ್ವಿನ್ ಲೇಔಟ್ಗೆ ಸ್ಮೆಲ್ ಇರುತ್ತೆ. 24 ತಾಸು ಸ್ಮೆಲ್ ಇರುತ್ತೆ. ಅದು ಸ್ಲಮ್ ಏರಿಯಾದವ್ರಿಗೆ. ಯಾವ ಸ್ಲಮ್ ಹೇಳಿ? ಹನುಮಾನ್ ಟೆಂಪಲ್ ಹಿಂದ್ಗಡೆ ಸರ್, ಗ್ರೀನ್ ವೀಲ್ಸ್ ಸರ್ವಿಸ್ ಸ್ಟೇಷನ್ ಇಲ್ಲ ಸರ್. ಅಲ್ಲಿ ಡೈರೆಕ್ಟ್ ಆಗಿ ನನ್ನ ಹತ್ರ ವಿಡಿಯೋ ಇದೆ ಸರ್. ಕೊಡಿ ಸರ್. ಹಾ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರೂ ಗುಡ್ ಮಾರ್ನಿಂಗು. ನಾನು ಮೇಸ್ತ್ರಿಪಳ್ಳ ಗ್ರಾಮದ ಮುನಿಯಪ್ಪ ಅಂತ. ಸಾಹೇಬರಿಗೆ ನಾವು ಈ ಮೇಸ್ತ್ರಿಪಳ್ಳ ತುಂಬಾ ಡೆವಲಪ್ಮೆಂಟ್ ಮಾಡಿದ್ರೆ, ಗವರ್ಮೆಂಟ್ ಶಾಲೆನೂ ಕಟ್ಟಿದ್ದಾರೆ. ಆದ್ರೆ ಈಗ ಸರ್ಕಾರದಿಂದ ನಮಗೆ 1 ಎಕರೆ 9 ಕುಂಟೆ ಆಶ್ರಯ ಯೋಜನೆಗೆ ಬಿಟ್ಟಂತ ಜಾಗ ಕೆಲವು ವ್ಯಕ್ತಿಗಳು ಆ ಭೂಮಿಯನ್ನು ಕಬಳಿಸಿಕೊಂಡು ಮೇಸ್ತ್ರಿಪಳ್ಳ ಗ್ರಾಮಕ್ಕೆ ಆಶ್ರಯ ಯೋಜನೆ ಸಾಹೇಬರು ಎಷ್ಟೋ ಸತಿ ಸರ್ವೆ ಕೊಟ್ಟರು, ಇನ್ನು ಸರ್ವೇಯರ್ ಬಂದ್ ಮಾಡಿಕೊಟ್ಟಿಲ್ಲ. ದಯವಿಟ್ಟು ಅದೊಂದು ನಮಗೆ ಸರ್ವೆ ಮಾಡಿಕೊಟ್ಟು, ಮೇಸ್ತ್ರಿಪಳ್ಳ ಗ್ರಾಮದ ಒಂದೊಂದು ಮನೆಯಲ್ಲಿ 10 ಜನ ವಾಸ ಮಾಡ್ತಾ ಇದ್ದಾರೆ. ಒಂದು ಹಂದಿ ಗೂಡು ತರ ಇದೆ ಮನೆಗಳು. ದಯವಿಟ್ಟು ಅದಕ್ಕೊಂದು ಸಾಹೇಬರು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಸಾಹೇಬ್ರ ಹತ್ರ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ನಾನು ಮನೆ ಮಾಡಿಕೊಳ್ತೀನಿ. ಹಾಗೆ ಮೇಸ್ತ್ರಿಪಳ್ಳ ಗ್ರಾಮದಲ್ಲಿ ಬಡವರದು ಬಿಡಿಎ ಅಕ್ವರಿ ಮಾಡಿಕೊಂಡು ಇನ್ನೂ ಪರಿಹಾರಗಳು ಕೊಟ್ಟಿಲ್ಲ ಸರ್. ಅದೊಂದು ತಾವು ಬಿಡಿಎಯಿಂದ ನಮಗೆ ಪರಿಹಾರ ಕೊಡಿಸಬೇಕು. ಹಾಗೂ ನಮ್ಮ ಜಮೀನು 9 ಕುಂಟೆ ಇತ್ತು, ಅದು ಕೇಸ್ ನಡೀತಾ ಇತ್ತು. ಈಗ ಅದು ಕಬಳಿಸಿಕೊಂಡು ಈಗ CIT ಬರ್ತಾ ಇದೆ. ಅದರಿಂದ ನಮ್ಗೆ ಯಾವ್ದು ಪರಿಹಾರ ಸಿಕ್ಕಿಲ್ಲ. ದಯವಿಟ್ಟು ಅದೊಂದು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇವೆ ಸರ್. From AEE up to the technicians level, they are extremely helpful. They try to address. I made a survey for almost 2 years. Most of the problems I can categorize. The resolution comes from 20 minutes minimum to 5 hours maximum. There, when I analyzed that more and talked to many people in that system here, main problem is identification. There is a problem in local area. So I request somebody in the technical area to look into that. Why can't you introduce an auto recognition system by seeing the type of load it takes? That means the interaction between BESCOM and KPCTL is more important. I understand BESCOM is informing Koramangala, 3rd block, some 5-6 areas, close to about 30-40 houses don't have power. They have to tell them. Then they try to identify, is there a problem? 1533 ಅಂತ ಒಂದು ನಂಬರ್ ಇದೆ. ಆ ನಂಬರ್ ಫೋನ್ ಮಾಡಿ ನಿಮ್ಮ ನಂಬರು, ನಿಮ್ಮ ಗ್ರೀವೆನ್ಸಸ್ ರಿಜಿಸ್ಟರ್ ಮಾಡ್ಕೊಳ್ಳಿ. ತಿರ್ಗಾ ನಮ್ಮ ಅಧಿಕಾರಿಗಳು ವಾಪಸ್ ನಿಮ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ವಿಲ್ ಕಮ್ ಬ್ಯಾಕ್ ಟು ಯು. ನಿಮ್ದು ಏನೇನು ಗ್ರೀವೆನ್ಸಸ್ ಇದೆ ಎಲ್ಲ ರೆಕಾರ್ಡ್ ತಗೊಳ್ತೀವಿ. ಯಾರು ಅಪ್ಲಿಕೇಶನ್ ಕೊಡೋದಿದ್ರೆ 1533 ಫೋನ್ ಮಾಡ್ಬಿಟ್ಟು ತಲುಪಿಸಿ. ಇಲ್ಲ ಅಂತಂದ್ರೆ ನೀವು ಕಾರ್ಪೊರೇಷನ್ ಆಫೀಸ್ ಕೊಡಿ. ಇಲ್ಲ ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರ ಆಫೀಸ್ಗೆ ಎತ್ಕೊಂಡು ಕೊಡಿ. ಎಲ್ಲ 30 ಲಕ್ಷ ಅಷ್ಟು 23 ಲಕ್ಷ ಆಕ್ಚುಲಿ ವೆಹಿಕಲ್ ಈಗಾಗಲೇ ಬೆಂಗಳೂರು ನಗರದಲ್ಲಿ ರಿಜಿಸ್ಟರ್ ಆಗ್ತಾ ಇದೆ. 70 ಲಕ್ಷ ಜನ ಹೊರಗಡೆಯಿಂದ ಬಂದು ಬೆಂಗಳೂರು ಬರ್ತಾ ಇದ್ದಾರೆ. ಅವ್ರದ್ದು ಏನೋ ಪ್ರಾಬ್ಲಮ್ಗೆ ಬರ್ತಾ ಇದ್ದಾರೆ, ಕೆಲಸಕ್ಕೂ ಬರ್ತಾ ಇದ್ದಾರೆ, ವಾಪಸ್ ಹೋಗ್ತಾ ಇದ್ದಾರೆ. ಈ ಜನಸಂಖ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಬಂದು ಎಲ್ಲರೂ ಕೂಡ ಉದ್ಯೋಗಕ್ಕೆ ಬರ್ತಾ ಇದ್ದಾರೆ, ಕೆಲವು ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಯಾರ್ಯಾರು ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದ್ದಾರೆ, ಯಾವುದೇ ಉದ್ಯೋಗ ಆಗಲಿ, ಎಲ್ಲ ಬಹಳ ದೊಡ್ಡದಾಗೆ ಬೆಳೆದಿದ್ದಾರೆ. ದೊಡ್ಡದಾಗಿ ಬೆಳೆದಾಗ ಕೆಲವರು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಯಾವ ಸ್ಟೇಜ್ ಅಲ್ಲಿ ಆಗಿದ್ದೀವಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ನಾನು ಅದು ಕೇಳಿದೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಕೆಲವೆಲ್ಲ ಮರೆತು ಟೀಕೆ ಮಾಡ್ತಾ ಇದ್ದಾರೆ, ಟ್ವೀಟ್ ಮಾಡ್ತಾ ಇದ್ದಾರೆ. ನಾನೇ ಅವಕಾಶ ಮಾಡಿಕೊಟ್ಟಿದ್ದೀನಿ ನಾಗರಿಕರಿಗೆ. ಎಲ್ಲೆಲ್ಲಿ ಗುಂಡಿ ಇದೆ ನಮ್ಮ ಪೊಲೀಸ್ ಕಮಿಷನರ್ ತಿಳಿಸಿ, ಕಾರ್ಪೊರೇಷನ್ ಕಮಿಷನರ್ ತಿಳಿಸಿ. ನೀವು ಕೂಡ ಒಂದು ಫೋಟೋ ಹಿಡಿದ್ಬಿಟ್ಟು ವಾಟ್ಸ್ಆಪ್ ಮಾಡಿ ನಮ್ಗೊಂದು ನಂಬರ್ ಕೊಟ್ಟಿದ್ದೀನಿ. ಸೊ ಫಿಕ್ಸ್ ಪೈ ಪಾರ್ಟ್ ಹೋಲ್ ಅಂತ ಹೇಳಿ ಅದು ಬಹಳ ಜನ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಎಲ್ಲೂ ಕೂಡ
ಈ ರೀತಿ ಓಪನ್ ಆಗಿ ನಾಗರಿಕರಿಗೆ ನೀವು ಫೋಟೋ ಎಳೆದ್ಬಿಟ್ಟು ನೀವು ಕೊಡಿ ಅಂತ ಹೇಳಲಿಲ್ಲ. ಮಾಧ್ಯಮದವರು ಕೆಲವು ಕಡೆ ಅದನ್ನೆಲ್ಲ ಫೋಟೋಗಳನ್ನ ಹಾಕ್ತಾ ಇದ್ದಾರೆ. ಐ ವೆಲ್ಕಮ್ ಆಲ್ ದಿ ಕ್ರಿಟಿಸಿಸಮ್, ನೋ ಪ್ರಾಬ್ಲಮ್. ಯಾಕೆಂದ್ರೆ ಅಲ್ಟಿಮೇಟ್ಲಿ ಕ್ರಿಟಿಸಿಸಮ್ ಇದ್ದನೇ ಡೆಮೋಕ್ರಸಿಗೆ ವ್ಯಾಲ್ಯೂ ಜಾಸ್ತಿ. ಹಂಗಂತ ಕೆಲವರು ಬಹಳ ವಿಪಕ್ಕಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ನೀವು ಜನ ನಮ್ಗೆ ಅವಕಾಶ ಕೊಟ್ಟಿದ್ದೀರಿ, ನಿಮ್ ಸರ್ವಿಸ್ ನಾವು ಮಾಡಬೇಕು ಅಂತ. ಈಗ ಬಹಳ ಜನ ನಮ್ಮ ಶೇಷಾದ್ರಿ ಅವರಿಂದ ಪ್ರಾರಂಭ ಆಗಿ ಸುಮಾರು 180 ಜನ ಕೊಟ್ಟಿದ್ದಾರೆ. ಕೆಲವರು ನನಗೆ ವಾಕ್ ಮಾಡಬೇಕಾದ್ರು ಕೆಲವರು ತಿಳಿಸಿದ್ದಾರೆ. ಶಾಂತಿನಗರ ಹೌಸಿಂಗ್ ಸೊಸೈಟಿ ವಿಚಾರ ಇರ್ಬೋದು, ಸ್ಯಾನಿಟರಿ ಲೈನು, ಫ್ಲಡ್ ಏರಿಯಾ, ಸೈಕ್ಲಿಂಗ್ ಕಾರಿಡಾರು, ಟ್ರೀ, ಆಮೇಲೆ ಏರ್ಪೋರ್ಟ್ಗೆ ಬಸ್ಸು, ಇವೆಲ್ಲ ಕೂಡ ಮತ್ತು ಕೆಲವು ವಾಟರ್ ಬಿಲ್ ವಿಚಾರದಲ್ಲಿ, ಕೋರಮಂಗಲ ಮೆಟ್ರೋ ಲೈನು, ನ್ಯೂ ಪ್ರಾಜೆಕ್ಟ್ಸ್, ಇವೆಲ್ಲ ಕೂಡ ಕೆಲವೆಲ್ಲ ಕೊಟ್ಟಿದ್ದೀರಿ. ಕಸದ ವಿಚಾರ ಕೊಟ್ಟಿದ್ದೀರಿ, STP ವಿಚಾರ ಕೊಟ್ಟಿದ್ದೀರಿ, ಖಾತಾ ಕೊಟ್ಟಿದ್ದೀರಿ, ಬೆಳ್ಳಂದೂರು ಲೇಕ್ ಬಗ್ಗೆ ಕೊಟ್ಟಿದ್ದೀರಿ, ಡ್ರಗ್ ಅಡಿಕ್ಷನ್ ಬಗ್ಗೆ ತಿಳಿಸಿದ್ದೀರಿ, ಮಾಡೆಲ್ ಕಾರ್ಪೊರೇಷನ್ ಅದು ಕೂಡ ಮಾತಾಡಿದ್ದೀರಿ, ವೆಹಿಕಲ್ಗೆ ಯಾವ ರೀತಿ ಸೇರ್ಬೇಕು, ಲಾಸ್ಟ್ ಮೈಲ್ ವೆಹಿಕಲ್ ಬಗ್ಗೆ ಹೇಳಿದಿರಿ, ಖಾತಾ ಸ್ಕೂಲ್ಸ್ ಯಾವ ರೀತಿ ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳಿದಿರಿ. ಸೊ ಈ ರೀತಿ ಫುಟ್ಪಾತ್ ಬಗ್ಗೆ ಕೊಟ್ಟಿದ್ದೀರಿ, CS ಸೈಟ್ ಬಗ್ಗೆ ಕೊಟ್ಟಿದ್ದೀರಿ, ಆಟೋ ಸಿಸ್ಟಮ್, ಬಿಲ್ ಓವರ್ ಬಿಲ್ಲು, ವೇಕೆಂಟ್ ಸೈಟು, ಏರಿಯಾ, ಟ್ರೀ ಪ್ಲಾಂಟೇಶನ್ ವಿಚಾರ ಇವೆಲ್ಲ ಕೂಡ ತಿಳಿಸಿದ್ದೀರಿ. ನಾವು ಬಂದ ಮೇಲೆ 2 ವರ್ಷದಲ್ಲಿ ಬಹುಶಃ ನಾನೇನಾದ್ರು ತೀರ್ಮಾನ ಮಾಡಿದ್ದು ನೀವು ಹಿಸ್ಟ್ರಿಗೆ ಯಾರು ಹೋದ್ರೆ ಬಹುಶಃ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಾವು ಡಿಸಿಷನ್ಸ್ ತಗೊಂಡಿದ್ದೀವಿ. ಧೈರ್ಯವಾಗೂ ನಮ್ಮ ಅಧಿಕಾರಿಗಳು ನಾವೇನ್ ಹೇಳಿದೀವಿ ಅದನ್ನೆಲ್ಲ ಮಾಡಿದ್ದಾರೆ. ಸೊ ಪಬ್ಲಿಕ್ಗೂ ಗೊತ್ತಿದೆ, ಅಪೋಸಿಷನ್ ಪಾರ್ಟಿಗೂ ಗೊತ್ತಿದೆ. ಅಪೋಸಿಷನ್ ಪಾರ್ಟಿಯವರು ಕೂಡ ನನಗೆ ಬೆಂಗಳೂರಿನ 5 ಕಾರ್ಪೊರೇಷನ್ ಮಾಡಬೇಕಂದಾಗ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಹೌಸ್ ಕಮಿಟಿ ಫಾರ್ಮ್ ಮಾಡಿದ್ದೆ, ಎಲ್ಲರ ಗ್ರೀವೆನ್ಸಸ್ ತಗೊಂಡಿದ್ದೆ, ಎಲ್ಲ ಮಾಡಿದ್ದೀನಿ. ಈಗ ಮೊದಲು 198 ವಾರ್ಡ್ ಇತ್ತು, ಈಗ 369 ವಾರ್ಡ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿ ಈಗಾಗಲೇ ಕಾರ್ವಿಂಗ್ ಆಗಿದೆ, ಕೆಲಸ ಕೂಡ ನಡೀತಾ ಇದೆ, ಅಬ್ಜೆಕ್ಷನ್ ಹಾಕಿದ್ದಾರೆ, ಏನಾಗುತ್ತೆ ಮಾಡ್ತೀವಿ. ಸೊ 23ನೇ ತಾರೀಕು ಏಪ್ರಿಲ್ ಗವರ್ನರ್ ಅವರು ಸಿಗ್ನೇಚರ್ ಮಾಡಿದ್ರು. ಮೇ 15ನೇ ತಾರೀಕು ನೋಟಿಫಿಕೇಶನ್ ಮಾಡಿದೆ. ಸೆಪ್ಟೆಂಬರ್ 2ನೇ ತಾರೀಕು ಇದನ್ನ 5 ಕಾರ್ಪೊರೇಷನ್ಗೆ ಏರಿಯಾದ ಬೌಂಡ್ರಿನ ಫಿಕ್ಸ್ ಮಾಡಿದೆ. ಈಗ ಏರಿಯಾ ಕೂಡ ಕಾರ್ವ್ ಮಾಡಿದೀವಿ, ಆಗಿದೆ. ಸೊ ಇದೊಂದು ಇಡೀ ದೇಶದಲ್ಲೇ ಯಾಕೆ ಹೆಂಗ್ ಇಷ್ಟು ಜಲ್ದಿ ಇದನ್ನ ಮಾಡಕ್ ಸಾಧ್ಯ ಅಂತೇಳಿ ಎಲ್ಲ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈಗ ಕೆಲಸ 5 ಕಾರ್ಪೊರೇಷನ್ ಕಮಿಷನರ್ಗಳು ಮೊದಲು ಬರೀ ಮಹೇಶ್ವರ ಒಬ್ಬರಿದ್ರು, ಈಗ ಅವರು ಜಿಬಿಗಿದ್ದಾರೆ. 5 ಕಾರ್ಪೊರೇಷನ್ ಅವರು ಕೂಡ ಈಗ ಅದೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಪ್ರಾಬ್ಲಮ್ಸ್ ಇದೆ, ನನ್ನ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಕಡೆ ಇಡೀ ದೇಶದಲ್ಲಿ ಎಲ್ಲ ಕಡೆ ಇದೆ. ನಾವು ಇಲ್ಲಿ ಪ್ರಸ್ತುತ ಕಂಟ್ರೋಲ್ ಮಾಡ್ತಾ ಇಲ್ಲ, ಅವ್ರಿಗೆ ಫ್ರೀಯಾಗೆ ಬಿಟ್ಟಿದೀವಿ. ನಾವು ಕ್ರಿಟಿಸೈಸ್ ಮಾಡಲಿ ಅಂತ ಬೇರೆ ರಾಜ್ಯದಲ್ಲೆಲ್ಲ ಅದಕ್ಕೆಲ್ಲ ಆ ರೀತಿ ಅವಕಾಶ ಕೊಡಲ್ಲ. ನೀವು ಎಲ್ಲಿ ಡೆಲ್ಲಿ ಕರ್ಕೊಂಡೋಗಿ, ಮುಂಬೈ ಕರ್ಕೊಂಡೋಗಿ, ಎಲ್ಲಿ ಬೇಕಾದ್ರೆ ಕರ್ಕೊಂಡೋಗಿ ನಾನು ತೋರಿಸ್ತೀನಿ ಒಂದೊಂದು ರೋಡಲ್ಲಿ ಏನೇನಿದೆ ಅಂತ, ಮಳೆ ಬರ್ತಾ ಇರ್ಬೇಕಾದ್ರೆ ಏನು ಅಂತ. ಬಟ್ ಅಂದ್ರೂ ನಾವು ಮಾಡ್ತಾ ಇದೀವಿ. ಸುಮಾರು 100 ಕಿಲೋಮೀಟರ್ನ ಕಾಂಕ್ರೀಟ್ ರೋಡ್ ಅನ್ನ ಈಗಾಗಲೇ ಪರಿವರ್ತನೆ ಮಾಡಿದೀವಿ. ಇನ್ನು ಮುಂದಕ್ಕೂ ಕೂಡ ನಾವು ತೆಗೆದುಕೊಳ್ತಾ ಇದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.